ದೇವರೇನಾದರೂ ಪ್ರೇರೆ ನಮ್ಮ ತಂದೆಗಳ ಥರ ಕುಡಿಯೋರ, ಸಿಗರೆಟ್ ಸೇದೋರ, ವ್ಯಭಿಚಾರ ಮಾಡೋರ? ಏನು ಪ್ರೇರೆ, ಈ ಲೋಕದ ತಂದೆ ಸಿಗರೆಟ್ ಸೇದ್ತಾ ಇದ್ದು ಮಗನಿಗೆ ಸಿಗರೆಟ್ ಸೇದಬೇಡ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇರಲ್ಲ. ಈ ಅಪ್ಪನ ಬಾಟ್ಲಲ್ಲಿ ಜೋಬಲ್ಲಿ ಬಾಟ್ಲಿದ್ದು ಮಗನಿಗೆ ಕುಡಿಯೋದು ಮಾತ್ರ ಕಲಿಬೇಡ ಮಗನೇ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇಲ್ಲ. ಈ ತಂದೆ ಬೇರೆ ಹೆಂಡತಿ ಜೊತೆ, ಬೇರೆ ಸ್ತ್ರೀ ಜೊತೆ ಸಂಬಂಧ ಮಾಡಿಕೊಂಡು ಮಕ್ಕಳಿಗೆ ಆ ರೀತಿ ಮಾಡಬೇಡ ಅಂತ ಹೇಳುವಂಥ ಅರ್ಹತೆ ಯೋಗ್ಯತೆ ಇರಲ್ಲ. ಅದೇ ರೀತಿ ದೇವರು ಆ ರೀತಿ ಮಾಡಿದರೆ ನನಗೆ ಮಾಡು ಅಂತ ಹೇಳ್ತಾ ಇರಲ್ಲ. ದೇವರು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ನಾನು ಪರಿಶುದ್ಧನು, ನಾನು ನಿರ್ದೋಷಿ, ನಾನು ನೀತಿವಂತನು. ನೀವು ಕೂಡ ಅದೇ ರೀತಿ ಇರಬೇಕು. ಏನೋ ಒಂದು ತಂದೆ ಆಸೆ ಅದೇ ಅಲ್ವಾ ಪ್ರೇರೆ? ಆ ತಂದೆ ಆ ಹೃದಯದಲ್ಲಿ ಎಷ್ಟೋ ಆಸೆ ಇರುತ್ತೆ, ಎಷ್ಟೋ ಆಕಾಂಕ್ಷೆ ಇರುತ್ತೆ. ಆದರೂ ಆ ತಂದೆ ನನ್ನ ಮಕ್ಕಳು ನನ್ನ ರೀತಿಯಲ್ಲಿ ಕೆಡೋದು ಬೇಡ ಅಂತ ಒಬ್ಬ ತಂದೆ ಎಷ್ಟು ತ್ಯಾಗದ ಜೀವಿತವನ್ನು ಜೀವಿಸ್ತಾನೆ ಬೇರೆ. ಮತ್ತು ಆ ತಂದೆಯಾದ ಪರಮಾತ್ಮನು ಹೆಂಡತಿ ಇದೆ ಆತನಿಗೆ. ದೇವರಿಗೆ ಕಾಮ ಇದೆಯಾ, ಕ್ರೋಧ ಇದೆಯಾ, ಮದ ಇದೆಯಾ, ಮತ್ಸರವಿದೆಯಾ ಪ್ರೇರೆ? ಇಲ್ವಲ್ಲ. ಮತ್ತು ನಮ್ಮಲ್ಲಿ ಯಾಕೆ ಪ್ರೇರೆ? ನಮ್ಮಲ್ಲಿ ಯಾಕೆ ಈ ರೀತಿ? ನಾವು ಆತನ ಮಕ್ಕಳ? ನಿಜವಾಗ್ಲೂ ಆತನಿಗೆ ಹುಟ್ಟಿದವರ ಅಥವಾ ದುಷ್ಟನಿಗೆ ಹುಟ್ಟಿದವರ? ಇದಕ್ಕೆ ಯೇಸು ಪ್ರಭು ಹೇಳ್ತಾರೆ, ನೀವು ನಿಮ್ಮ ತಂದೆಯ ಆಸೆಯನ್ನು ನೆರವೇರಿಸೋರಾಗಿದ್ದೀರಾ. ಪರಿಸರ ಸದುಕಾಯರೇ, ನಾನು ಆ ತಂದೆಯನ್ನು ಚಿತ್ತವನ್ನು ನೆರವೇರಿಸೋದಕ್ಕೆ ಲೋಕಕ್ಕೆ ಬಂದಿದ್ದೀನಿ. ಆದರೆ ನೀವು ನಿಮ್ಮ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ದಾರೆ ಈ ಲೋಕದಲ್ಲಿ. ನೀವು ಕೂಡ ಪಾಪ ಮಾಡೋದಲ್ಲದೆ ಇನ್ನೊಬ್ರಿಗೂ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದೀರಲ್ಲ. ಏನು ಹೇಳಿ ನಿಮಗೆ? ಎರಸಲೇಮೇ ಎರಸಲೇಮೇ, ಕೋಳಿಯು ತನ್ನ ಮರಿಗಳನ್ನು ಎಷ್ಟೋ ಸಾರಿ ತನ್ನ ರೆಕ್ಕೆಯಲ್ಲಿ ಮರೆಮಾಚಬೇಕೆಂದು ಆಸೆ ಪಟ್ಟಿತ್ತು. ನಿಮಗೂ ಬದುಕೋದಕ್ಕೆ ನಿಮಗೇ ಎಲ್ಲ ಇಷ್ಟ. ಮತ್ತು ನಾನೇನು ಮಾಡಲಿ? ಆ ದಿನನೂ ಕೂಡ ಪ್ರೇರೆ ಸೊದೋಮ್ ಗೊಮೋರನ್ನು ಸುಮ್ಮನೆ ದೇವರು ನಾಶ ಮಾಡಿಲ್ಲ. ಆ ದಿನ ದೇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳುವಂಥ ರೀತಿಯಲ್ಲಿ ಅವರು ಮಾಡಿದಂಥ ಪಾಪಗಳು ಅವರನ್ನು ಶಿಕ್ಷಿಸುವಂತೆ ಮಾಡಿತು ಪ್ರೇರೆ. ದೇವರ ವಾಕ್ಯ ಅದೇ ಹೇಳುತ್ತಲ್ಲ ಪ್ರೇರೆ, ನಾನು ನಿಮ್ಮನ್ನು ರಕ್ಷಿಸುವುದಕ್ಕೆ ಮೋಟು ಕೈಯಲ್ಲ, ರಕ್ಷಿಸಲಾರದಂಥ ಮೋಟು ಕೈಯಲ್ಲ, ಆದರೆ ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ, ನಿಮ್ಮ ದ್ರೋಹಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ.